ನಮಸ್ಕಾರ ವೀಕ್ಷಕರೇ, ಈ ದಿನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಮಹೇಶ್ ಕವಡಿಕಿ. ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಸಂಕನಾಳ ಗ್ರಾಮದಲ್ಲಿ 3 ವರ್ಷಕ್ಕೊಮ್ಮೆ ನಡೆಯುತ್ತಿರುವ ಗ್ರಾಮ ದೇವತೆಯಾದ ಶ್ರೀ ದ್ಯಾಮವ್ವ ದೇವಿಯ ಜಾತ್ರೆ ಶುಕ್ರವಾರದಂದು ಸಂಕನಾಳ ಗ್ರಾಮದ ಸಮಸ್ತ ಭಕ್ತಾದಿಗಳಿಂದ ದ್ಯಾಮವ್ವ ದೇವಿಯ ಜಾತ್ರೆಯನ್ನು ವಿಜೃಂಭಣೆಯಿಂದ ಮತ್ತು ಶಾಂತತೆಯಿಂದ ನಡೆಸಿದರು. ಗ್ರಾಮ ದೇವತೆಯ ಜಾತ್ರೆಯ ಸಲುವಾಗಿ ಮನೋರಂಜನೆಗೋಸ್ಕರ ಗೊಂಬೆ ಕುಣಿತವನ್ನ ಕೂಡ ಬರಮಾಡಿಕೊಂಡಿದ್ದರು. ಅದೇ ರೀತಿ ಗ್ರಾಮ ದೇವತೆಯನ್ನ ಮೆರವಣಿಗೆ ಮುಖಾಂತರ ಬರಮಾಡಿಕೊಳ್ಳಲು ಡೊಳ್ಳು ಕುಣಿತದವರನ್ನ ಕೂಡ ಬರಮಾಡಿಕೊಂಡಿದ್ದರು. ಡೊಳ್ಳು ಕುಣಿತದವರು ಮತ್ತು ಗೊಂಬೆ ಕುಣಿತದವರು ಹಾಗೂ ಸಂಕನಾಳ ಗ್ರಾಮದ ಸಮಸ್ತ ಭಕ್ತರು ಸೇರಿಕೊಂಡು ಗ್ರಾಮ ದೇವತೆಯನ್ನ ಮೆರವಣಿಗೆ ಮುಖಾಂತರ ಗುಡಿಗೆ ಬರಮಾಡಿಕೊಂಡು ಗ್ರಾಮ ದೇವತೆಯ ಉಡಿ ತುಂಬುವ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿದರು. ವರದಿ ಶ್ರೀಶೈಲ ಕೋರವಾರ, ಸಂಕನಾಳ, NKS TV4, ಬಸವನ ಬಾಗೇವಾಡಿ. ನರಗುಂದ ಪಟ್ಟಣದ ಶಾಂತಿ ಪಾರ್ಕ್ ಬಳಿ ಲಾರಿ ಪಲ್ಟಿ. ಗದಗ ಜಿಲ್ಲೆ ನರಗುಂದ ಪಟ್ಟಣದ ಶಾಂತಿ ಪಾರ್ಕ್ ಬಳಿ ಪಲ್ಟಿ ಹೊಡೆದ ಲಾರಿ. ಹೌದು, ನಾಸಿಕ್ ಕಡೆಯಿಂದ ಕೇರಳ ಕಡೆಗೆ ಹೊರಟಿದ್ದ ಈರುಳ್ಳಿ ತುಂಬಿಕೊಂಡು ಹೊರಟಿದ್ದ MH42T 3456 ಲಾರಿ ನರಗುಂದ ಹತ್ತಿರದ ಶಾಂತಿ ಪಾರ್ಕ್ ಹತ್ತಿರ ಎದುರಿಗೆ ಯಾವುದೋ ಒಂದು ವಾಹನ ಬಂದಿದ್ದು ಅದನ್ನು ತಪ್ಪಿಸಲು ಹೋಗಿ ಡಿವೈಡರ್ಗೆ ಗುದ್ದಿ ಪಲ್ಟಿ ಹೊಡೆದಿದೆ. ಅದೃಷ್ಟವಶಾತ್ ವಾಹನದಲ್ಲಿ ಇದ್ದ ಚಾಲಕ ಮತ್ತು ಕ್ಲೀನರ್ಗೆ ಯಾವುದೇ ಅಪಾಯವಾಗಿಲ್ಲ. ವರದಿ ಚಂದ್ರಶೇಖರ ಗೌಡ ಪಾಟೀಲ್, NKS TV4, ನರಗುಂದ. ಮಸ್ಕಿ ಅಂತರಗಂಗೆ ಈಶ್ವರ ಗುಡಿಯಲ್ಲಿ ಗ್ರಾಮಕ್ಕೆ ಸಮಾಜಕ್ಕೆ ಒಳ್ಳೆಯದಾಗಲೆಂದು ಪೂಜ್ಯ ಶ್ರೀಗಳಿಂದ ಪುರೋಹಿತರಿಂದ ಹೋಮ ವಿಶೇಷ ಪೂಜಾ ಕಾರ್ಯಕ್ರಮ ಜರುಗಿದವು. ಮಸ್ಕಿ ತಾಲೂಕಿನ ಸಮೀಪದ ಅಂತರಗಂಗೆ ಗ್ರಾಮದಲ್ಲಿ ಸಾಯಂಕಾಲ ಪೂಜ್ಯರು ಪುರೋಹಿತರಿಂದ ವಿಶೇಷ ಪೂಜೆ ಹೋಮ ಮಾಡಲಾಯಿತು. ಇತಿಹಾಸದ ಪುರಾತತ್ವ ಇಲಾಖೆಯವರು ಇದರ ಬಗ್ಗೆ ಗಮನ ಹರಿಸಲಿಲ್ಲ. ಸುಮಾರು ವರ್ಷಗಳಿಂದ ಈಶ್ವರ ಅಮರಲಿಂಗೇಶ್ವರ ಗುಡಿಯ ದೇವಸ್ಥಾನ ಹಳೆಯದಾಗಿ ಇರುವುದರಿಂದ ಪೂಜ್ಯರಿಂದ ಪುರೋಹಿತರಿಂದ ಹೋಮ ಪೂಜಾ ಕೈಕರ್ಯಗಳು ಮಾಡಲಾಯಿತು. ವಿಶೇಷ ನಾಡಿಗೆ ಗ್ರಾಮಕ್ಕೆ ಒಳ್ಳೆಯದಾಗಲಿ ಎಂಬ ಉದ್ದೇಶದಿಂದ ಶರಣ ಅಮರಪ್ಪ ಸಾಹುಕಾರ್ ಅಂತರಗಂಗೆ ಇವರ ಸ್ಮರಣಾರ್ಥವಾಗಿ ಶ್ರೀ ಶರಣ ವೀರಭದ್ರಪ್ಪ ಸಾಹುಕಾರ್ ಅಂತರಗಂಗೆ ರಾಯಚೂರು ಇವರ ನೇತೃತ್ವದಲ್ಲಿ ವಿಶೇಷ ಪೂಜೆ ಕಾರ್ಯಕ್ರಮಗಳು ಜರುಗಿದವು. ಪರಮಪೂಜಾ ಶ್ರೀ ಗಚ್ಚಿನ ಹಿರೇಮಠದ ವರರುದ್ರಮುನಿ ಶಿವಾಚಾರ್ಯ ದೇವರು ಹುನುಕುಂಟಿ ಶರಣಯ್ಯ ಶಿವಶರಣರ ಅಮೃತ ಹಸ್ತದಿಂದ ವಿಶೇಷ ಪೂಜಾ ಕಾರ್ಯಕ್ರಮಗಳು ಭಾಗವಹಿಸಿ ಆಶೀರ್ವಾದ ನೀಡಿದರು. ಹಾಗೂ ಪ್ರಸಿದ್ಧಿ ಹೆಸರಾಂತ ಪುರೋಹಿತ ಗುರುದೇವ್ ಬ್ರಹ್ಮನ್ ಮಠ ಇವರ ತಂಡದೊಂದಿಗೆ ಹೋಮ ಪೂಜೆ ಕಾರ್ಯಕ್ರಮಗಳು ರಾತ್ರಿ 12 ಗಂಟೆಯವರೆಗೂ ನಡೆದವು. ಭಕ್ತರು ಗ್ರಾಮಸ್ಥರು ವಿಶೇಷ ಪೂಜೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತನುಮನ ಧನದಿಂದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ಪಂಪಣ್ಣ ಸೌಕರ್ ಅಂತರಗಂಗೆ ಮಸ್ಕಿ, ವೀರೇಶಪ್ಪ ಸಾಹುಕಾರ್ ಅಂತರಗಂಗೆ ಸಿಂಧನೂರು, ವೀರಭದ್ರಪ್ಪ ಸೌಕರ್ ರಾಯಚೂರು, ಪಂಪಯ್ಯ ಸ್ವಾಮಿ ಸಾಲೆಮಠ ಅಂತರಗಂಗೆ ಸಿಂಧನೂರು, ಚಂದ್ರಕಾಂತ್ ಪಾಟೀಲ್ ಮಸ್ಕಿ, ಷಡಾಕ್ಷರಪ್ಪ ಸೌಕಾರ್ ಸಿಂಧನೂರು, ತಿಪ್ಪಣ್ಣ ಸಾಹುಕಾರ್, ಗುರುವಪ್ಪ ಗೋಮರ್ಸಿ ಅಂತರಗಂಗೆ, ಗವಿಯಪ್ಪ ಪೊಲೀಸ್ ಪಾಟೀಲ್ ಅಂತರಗಂಗೆ, ವಿರೂಪಾಕ್ಷಯ್ಯ ಸ್ವಾಮಿ, ಸಿದ್ದಯ್ಯ ಸ್ವಾಮಿ ಸಾಲೆಮಠ ಅಂತರಗಂಗೆ, ವೀರೇಶ್ ಕನಕರಾಯ ಸೇರಿದಂತೆ ಭಕ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು. ವರದಿ ವಿರೂಪಾಕ್ಷಯ್ಯ ಸ್ವಾಮಿ ಸಾಲೆಮಠ ಅಂತರಗಂಗೆ, NKS TV4, ಮಸ್ಕಿ. ಚಿಕ್ಕಬಳ್ಳಾಪುರ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ನಗರದ ಹೊರವಲಯದ ವೀರಾಂಜನೇಯ ದೇವಸ್ಥಾನದಲ್ಲಿ ಅಭಿಷೇಕ ಹಾಗೂ ವಿಶೇಷ ಪೂಜೆ ನೆರವೇರಿಸಲಾಯಿತು. ಅಭಿಮಾನಿಗಳು 108 ತೆಂಗಿನ ಕಾಯಿಗಳನ್ನು ಒಡೆದು ಶುಭಾಶಯಗಳನ್ನು ಸಲ್ಲಿಸಿದರು. DK ಶಿವಕುಮಾರ್ ಅವರು ಶೀಘ್ರದಲ್ಲಿ ಮುಖ್ಯಮಂತ್ರಿಯಾಗಲಿ ಎಂದು ಭಕ್ತರು ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಎನ್ ರಮೇಶ್, ಪಕ್ಷಕ್ಕಾಗಿ ದೀರ್ಘಕಾಲ ದುಡಿದ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗುವ ಎಲ್ಲ ಅರ್ಹತೆಗಳಿದ್ದು ಸಿದ್ದರಾಮಯ್ಯ ಅವರೊಂದಿಗೆ ಅವರ ಶ್ರಮವು ಕಾಂಗ್ರೆಸ್ ಗೆಲುವಿಗೆ ಕಾರಣವಾಗಿದೆ ಎಂದರು. ಇನ್ನು ಅವರು ಮುಖ್ಯಮಂತ್ರಿ ಆದರೆ ಸಾವಿರಾರು ತೆಂಗಿನಕಾಯಿಗಳನ್ನು ಒಡೆಯುವ ಹರಕೆ ಮಾಡಿಕೊಂಡಿರುವುದಾಗಿ ತಿಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು. ಹೊಸನಗರ ತಾಲೂಕು ರಿಪ್ಪನ್ಪೇಟೆಯ ಪೊಲೀಸ್ ಕ್ವಾರ್ಟರ್ಸ್ಗೆ ತೆರಳುವ ದಾರಿಯನ್ನು ಕಾಂಕ್ರೀಟ್ ರಸ್ತೆಯನ್ನಾಗಿ ಪರಿವರ್ತಿಸಲು ರಿಪ್ಪನ್ಪೇಟೆ ನಿವಾಸಿ ಸಾಮಾಜಿಕ ಕಾರ್ಯಕರ್ತ ಹಾಗೂ ಹೋರಾಟಗಾರ TR ಕೃಷ್ಣಪ್ಪನವರು 2019ರಲ್ಲಿ ವಿಧಾನಸೌಧದಿಂದ ಕಾಮಗಾರಿ ನಡೆಸುವ ಅನುಮತಿ ಪತ್ರ ಪಡೆದಿದ್ದು ಜಿಲ್ಲಾಡಳಿತ ಕಾಮಗಾರಿ ಮಾಡಲು ಮೀನಾಮೇಷ ಮಾಡುತ್ತಿದೆ. ಕಾರಣ ಕೃಷ್ಣಪ್ಪನವರೇ ಕಾಮಗಾರಿ ನಡೆಸಲು ಹೋರಾಟಾಗ ಪೊಲೀಸ್ ಠಾಣೆ ಅಧಿಕಾರಿಗಳು ಕಾಮಗಾರಿ ನಡೆಸದಂತೆ ತಡೆ ಹಿಡಿದಿದ್ದು ಇದರ ಹಿಂದಿನ ರಹಸ್ಯವೇನೆಂದು ತಿಳಿಯದಾಗಿದೆ ಎಂದು ಕೃಷ್ಣಪ್ಪನವರು ಪತ್ರಕರ್ತರೊಂದಿಗೆ ಮಾತನಾಡುತ್ತಾ ತಿಳಿಸಿ, ಈ ಬಗ್ಗೆ ಹೊಸನಗರ ಸಂತೆ ಮಾರುಕಟ್ಟೆಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಸಾರ್ವಜನಿಕರಿಗೆ ಏನೇ ತೊಂದರೆ ಆದರೂ ನನ್ನ ಮನಸ್ಸು ಅದಕ್ಕೆ ಒಪ್ಪುತ್ತಿಲ್ಲ. ಜನಸಾಮಾನ್ಯರಿಗೆ ದೊರಕಬೇಕಾದ ಯಾವುದೇ ಸೌಲಭ್ಯವಿದ್ದರೂ ಪೂರ್ಣ ಪ್ರಮಾಣದಲ್ಲಿ ದೊರಕಬೇಕು, ಇಲ್ಲದಿದ್ದರೆ ಅಲ್ಲಿ ನಾನು ಹೋರಾಟ ಪೂರ್ಣ ಪ್ರಮಾಣದಲ್ಲಿ ಇರುತ್ತದೆ ಎಂದು ತಿಳಿಸಿದರು. ಹಾಗೂ ನನ್ನ ಹೋರಾಟ ಏಕಾಂಗಿಯಾಗಿರುತ್ತದೆ ಎಂದು ಮನವರಿಕೆ ಮಾಡಿದರು.
ಮಳವಳ್ಳಿ ಉತ್ತಮ ಶಿಕ್ಷಣ ಪಡೆದು ದೇಶಕ್ಕೆ ಕೀರ್ತಿ ತರಲು ವಿದ್ಯಾರ್ಥಿಗಳು ಶ್ರಮಿಸಬೇಕಾಗಿದೆ ಎಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಿಡಿಪಿ ಕಾರ್ಯಾಧ್ಯಕ್ಷ ರವೀಂದ್ರ ಕುಮಾರ್ ತಿಳಿಸಿದರು. ಮಳವಳ್ಳಿ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಕಾಲೇಜು ಶಿಕ್ಷಣ ಇಲಾಖೆ ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವತಿಯಿಂದ ಸಾಂಸ್ಕೃತಿಕ ಕ್ರೀಡಾ ಚಟುವಟಿಕೆಗಳ ಸಮಾರೋಪ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಉತ್ತಮ ಶಿಕ್ಷಣ ನೀಡುತ್ತಾ ಬಂದಿದೆ. ಇದರ ಅಭಿವೃದ್ಧಿಗೆ ನೀವು ಮುಂದಾಗಬೇಕು. ಕಾಲೇಜು ದಾಖಲಾತಿಗೆ ನಿಮ್ಮ ಅಕ್ಕಪಕ್ಕದ ವಿದ್ಯಾರ್ಥಿಗಳಿಗೆ ತಿಳಿಸಿ ದಾಖಲಾತಿ ಹೆಚ್ಚಿಸಲು ನೆರವಾಗಿ ಎಂದರು. ಕಾರ್ಯಕ್ರಮದಲ್ಲಿ ಕಾಲೇಜು ಸಿಡಿಪಿ ಕಾರ್ಯಾಧ್ಯಕ್ಷ ರವೀಂದ್ರ ಕುಮಾರ್, ಪ್ರಾಂಶುಪಾಲೆ ಯಶೋಧ, ಸಿಡಿಪಿ ಸದಸ್ಯ ಬಬ್ರು ವಾಹನ, ಉಪನ್ಯಾಸಕ ಅಣ್ಣಪ್ಪ, ಶಿವಪ್ರಕಾಶ್, ಸಿದ್ಧಾರ್ಥ್, ಮಲ್ಲೇಶ್ ಸೇರಿದಂತೆ ಹಲವರು ಇದ್ದರು. ಬರುವ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ 5 ಪಾಲಿಕೆಗಳ ಚುನಾವಣೆ ಹಿನ್ನೆಲೆಯಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಭರತ್ ಜೋಡೋ ಭವನದಲ್ಲಿ ಪೂರ್ವ ಸಿದ್ಧತಾ ಸಭೆ ನಡೆಸಿದರು. ಸಭೆಯಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಎಚ್ಎಂ ರೇವಣ್ಣ, ಉಪಾಧ್ಯಕ್ಷರಾದ ಸೂರಜ್ ಹೆಗಡೆ, ಬೆಂಗಳೂರು ಪಶ್ಚಿಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಹನುಮಂತರಾಯಪ್ಪ, ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಅಬ್ದುಲ್ ವಾಜಿದ್, ಬೆಂಗಳೂರು ಕೇಂದ್ರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ನಂದಕುಮಾರ್ ಸೇರಿದಂತೆ ಮತ್ತಿತರರ ಮುಖಂಡರು ಉಪಸ್ಥಿತರಿದ್ದರು. ವರದಿ ವೇದಮೂರ್ತಿ, NKS TV4 ಬೆಂಗಳೂರು. ಎರೆಯೂರಿನಲ್ಲಿ ರೈತರ ಬಾಳೆ ಬೆಳೆ ನಾಶ, 200ಕ್ಕೂ ಹೆಚ್ಚು ಬಾಳೆ ಕಟ್ಟೆಗಳನ್ನು ಕಡಿದು ಕಿಡಿಗೇಡಿಗಳ ದುಷ್ಕೃತ್ಯ. ಯಳಂದೂರು ತಾಲೂಕಿನ ಎರೆಯೂರು ಗ್ರಾಮದಲ್ಲಿ ಶುಕ್ರವಾರ ರಾತ್ರಿ ದುಷ್ಕರ್ಮಿಗಳ ಕೃತ್ಯಕ್ಕೆ ಗ್ರಾಮದ ಸಿದ್ದೇಗೌಡ ಮಗ ಶಿವಣ್ಣ ಎಂಬುವರಿಗೆ ಸೇರಿದ ಸರ್ವೆ ನಂಬರ್ 243ರಲ್ಲಿ ಸುಮಾರು 15 ಗುಂಟೆ ಬಾಳೆಗೊನೆ ಮೊತ್ತೆ ಬಂದಿರುವ ಬಾಳೆ ನಾಶವಾಗಿರುತ್ತದೆ ಹಾಗೂ ನಾಗರಾಜೇಗೌಡ ರವಿ ಎಂಬುವರಿಗೆ ಸೇರಿದ ಸರ್ವೆ ನಂಬರ್ 592ರಲ್ಲಿ ಸುಮಾರು 15 ಗುಂಟೆ ಬಾಳೆಗೊನೆ ಬಂದಿರುವ ಬೆಳೆ ನಾಶವಾಗಿರುತ್ತದೆ. ಸರ್ವೆ ಇದರಿಂದ ರೈತರಿಗೆ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಫಸಲು ಕೈ ಸೇರುತ್ತಿತ್ತು. ಆದರೆ ದುಷ್ಕರ್ಮಿಗಳು ಸಂಪೂರ್ಣವಾಗಿ ಕತ್ತರಿಸಿ ಹಾಕಿದ್ದಾರೆ. ಬೆಳಗ್ಗೆ ತೋಟದ ಬಳಿ ಹೋದಾಗ ಪ್ರಕರಣ ಬೆಳಕಿಗೆ ಬಂದಿತ್ತು. ಗ್ರಾಮಕ್ಕೆ ಹೊಂದಿಕೊಂಡಂತಹ ಜಮೀನಿನಲ್ಲಿ ಬಾಳೆ ಬೆಳೆದಿದ್ದರು. ಇದರ ಸಮೀಪದಲ್ಲಿಯೇ ಜನರ ಓಡಾಟ ಇದೆ. ಆದರೂ ಕಿಡಿಗೇಡಿಗಳು ನಮ್ಮ ಕುರುಬ ಜನಾಂಗದವರ ರೈತರ ಬಾಳೆ ತೋಟ ನಾಶ ಮಾಡಿರುವುದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಕಿಡಿಗೇಡಿಗಳನ್ನು ಪತ್ತೆ ಹಚ್ಚಿ ಬಂಧಿಸಬೇಕು ಹಾಗೂ ಸೂಕ್ತ ಪರಿಹಾರ ನೀಡಬೇಕು. ರೈತರು ಈ ಬಗ್ಗೆ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿ ಸೂಕ್ತ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದ್ದಾರೆ. ಸ್ಥಳಕ್ಕೆ ಸರ್ಕಲ್ ಇನ್ಸ್ಪೆಕ್ಟರ್ ಸುಬ್ರಹ್ಮಣ್ಯ, ಎಎಸ್ಐ ಹ್ಯಾಪಿ ಶಂಕರ್ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದರು. ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ವರದಿ ಎನ್ ಪುಟ್ಟಸ್ವಾಮಿ, ಹೊನ್ನೂರು, ಚಾಮರಾಜನಗರ, NKS TV4. ಕುಕ್ಕೆ ರಥ ಬೀದಿಯಲ್ಲಿ ಭಕ್ತಜನ ಜಂಗುಳಿ. ಸುಬ್ರಹ್ಮಣ್ಯ, ಮೇ 16 ಬೇಸಿಗೆ ರಜಾ ದಿನ ಪ್ರವಾಸಿ ತಾಣಗಳು, ದೇವಸ್ಥಾನ ಇತ್ಯಾದಿಗಳಲ್ಲಿ ಈ ಸಮಯದಲ್ಲಿ ಜನಜಂಗುಳಿ ಇರುವುದು ಸರ್ವೇ ಸಾಮಾನ್ಯ. ಅದೇ ರೀತಿ ದೇಶದ ಪ್ರತಿಷ್ಠಿತ ಪುಣ್ಯಕ್ಷೇತ್ರ, ರಾಜ್ಯದ ಮುಜರಾಯಿ ಇಲಾಖೆಯಲ್ಲಿ ಆದಾಯದಲ್ಲಿ ನಂಬರ್ 1 ಆಗಿರುವ ನಾಗಾರಾಧನೆಯ ಪುಣ್ಯಸ್ಥಳ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಶನಿವಾರ ಅತ್ಯಧಿಕ ಜನಸಂಖ್ಯೆಯ ಭಕ್ತಾದಿಗಳು ಶ್ರೀ ಕ್ಷೇತ್ರಕ್ಕೆ ಆಗಮಿಸಿ ದೇವರ ದರ್ಶನ, ತೀರ್ಥ ಪ್ರಸಾದ ಹಾಗೂ ಭೋಜನ ಪ್ರಸಾದವನ್ನು ಸ್ವೀಕರಿಸುವರು. ಶ್ರೀ ದೇವಳದ ವತಿಯಿಂದ ಬೆಳಿಗ್ಗೆಯ ಉಪಹಾರ, ಮಧ್ಯಾಹ್ನದ ಅನ್ನಪ್ರಸಾದ ಹಾಗೂ ರಾತ್ರಿಯ ಭೋಜನವನ್ನು ಎಲ್ಲಾ ಭಕ್ತಾದಿಗಳಿಗೂ ವ್ಯವಸ್ಥಿತವಾಗಿ ಕಲ್ಪಿಸಲಾಗಿತ್ತು. ವಾಹನ ಪಾರ್ಕಿಂಗ್ ಪ್ರದೇಶಗಳೆಲ್ಲವೂ ವಾಹನಗಳಿಂದ ಭರ್ತಿಯಾಗಿದ್ದವು. ಶ್ರೀ ದೇವಾಳದ ಮುಂಭಾಗದ ರಥಬೀದಿಯಲ್ಲಿ ಬೆಳಿಗ್ಗೆಯಿಂದಲೇ ಭಕ್ತಾದಿಗಳು ಸೇರಿದ್ದರು. ಶ್ರೀ ದೇವಾಳದ ವಸತಿ ಗೃಹ ಹಾಗೂ ಖಾಸಗಿ ವಸತಿ ಗೃಹಗಳು ನಿನ್ನೆಯಿಂದಲೇ ಭಕ್ತರು ಹಾಗೂ ಯಾತ್ರಿಕರಿಂದ ಭರ್ತಿಯಾಗಿದ್ದವು. ಶನಿವಾರ ಬೆಳಗ್ಗೆಯಿಂದಲೇ ಮೋಡ ಕವಿದ ವಾತಾವರಣವಿದ್ದು ತುಂತುರು ಮಳೆ ಬರುವ ಲಕ್ಷಣ ಕೂಡ ಇತ್ತು. ಇದಾಗಿತ್ತು ಈ ದಿನದ ನ್ಯೂಸ್ ಬುಲೆಟಿನ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ NKS TV4. ಇದು ನಿರಂತರ ಕಾರ್ಪಡೆ.